ಮೂರು ಜನ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಒಂದಿಷ್ಟು ಹೆಚ್ಚು ಇಂಜುರೀಸ್ ಆಗಿದೆ, ಬರ್ನ್ ಕೂಡ ಆಗಿದೆ. 3 ಜನರಿಗೆ ಕಿವಿ ಸ್ವಲ್ಪ ಕೇಳಿಸ್ದಂಗೆ ಕಿವಿ ಪೊರೆ ರಪ್ಚರ್ ಆಗಿದೆ. ಬಹುಶಃ ಅದನ್ನು 1-2-3 ವಾರದಲ್ಲೇ ಅದು ರೀಸ್ಟ್ರಕ್ಚರ್ ಆಗುತ್ತೆ, ರೀಬಿಲ್ಡ್ ಆಗುತ್ತೆ. ಮೇಜರ್ ಇಂಜುರೀಸ್ ಏನೂ ಇಲ್ಲ. ದೇ ಆರ್ ಆಲ್ ಔಟ್ ಆಫ್ ಡೇಂಜರ್. ಯಾರಿಗೂ ತೊಂದರೆ ಇಲ್ಲ, ಜೀವಕ್ಕೆ ಯಾವುದೂ ಅಪಾಯ ಇಲ್ಲ. 3 ಜನರು ಕೂಡ ಸೇಫಾಗಿ ಹೊರಗಡೆ ಬರ್ತಾರೆ. ಆಮೇಲೆ ನಾವು ಈಗಾಗಲೇ ಹೇಳಿದ್ದೀವಿ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ನಮ್ಮ ಪೊಲೀಸ್ ಸಿಸಿಬಿಯವರು 3-4 ಸ್ಕ್ವಾಡ್ಗಳನ್ನ, ಬಾಂಬ್ ಸ್ಕ್ವಾಡು, ಬೇರೆ ಸ್ಕ್ವಾಡ್ಗಳನ್ನ ಡೆಪ್ಯೂಟ್ ಮಾಡಿದೆ. 7-8 ತಂಡ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ ಎಲ್ಲ ತಿಳಿಸ್ತಾರೆ. ಅವ್ರದ್ದೆಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಇಡೀ ಬೆಂಗಳೂರು ಸಿಟಿಲೇನೆ ಎಲ್ಲ ಕಂಪ್ಲೀಟ್ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸಿದ್ದಾರೆ. ಸೊ ಎಲ್ಲ ಮೂವ್ಮೆಂಟ್ ಎಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಯಾರು ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೇವೆ. ನಾಳೆ ಬೆಳಗ್ಗೆ ಯಾವುದು ರೆಸ್ಟೋರೆಂಟ್ ಅನ್ನು ಕೂಡ ಮತ್ತೆ ಅವ್ರ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ ಪೊಲೀಸ್. ಅದೆಲ್ಲ ಪೊಲೀಸ್ ಅವರು ಹೇಳ್ತಾರೆ. ಡೀಟೇಲ್ಸ್ ಎಲ್ಲ ಹೇಳೋದು ಬೇಡ. ಒಬ್ಬನ ಗುರುತು ಪತ್ತೆ ಆಗಿದೆ ಅಂತ ಹೇಳಿ ವರ್ಷ ಆಗಿದ್ದಾರೆ. ಏನು ಮೂವ್ಮೆಂಟ್ ಅದೆಲ್ಲ ಅವರು ಪೊಲೀಸ್ ಅವರು ಲಿಮಿಟ್ ದಿ ಪೊಲೀಸ್ ಎಲ್ಲ ಡೀಟೇಲ್ಸ್ ಎಲ್ಲ ಏನು ಹೇಳಕ್ಕೆ ಅವ್ರು ಏನೇನು ಮಾಡಬೇಕು ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ. ನೀವು ತಿಳಿಸ್ತಾರೆ, ಆತರ ಬೇಡ. ಬೆಂಗಳೂರು ನಾಗರಿಕರು ಯಾರು ಗಾಬರಿ ಪಡೋತಾ ಇದಿಲ್ಲ. ಯಾರು ಪೇಷಂಟ್ಗಳಾಗಿದ್ದಾರೆ, ಯಾರು ಸಮಸ್ಯೆ ಇದ್ದಾರೆ, ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದೆಮ್. ಬೇರೆ ಏನಾದ್ರು ಅದು ಕಾಂಪೋಸಿಷನ್ ಕೊಡೋದಿದ್ರು ಗೌರ್ಮೆಂಟ್ ಇಸ್ ಫ್ರೀ ಟು ಗಿವ್ ದೆಮ್ ಕಾಂಪೋಸಿಷನ್. ಆಯ್ತು, ಕೊಡೋಣ. ರಾಜಕೀಯವಾಗಿ ತಿರುವು ಪಡಿಸ್ಕೊಳ್ತೀವಿ ಸರ್ ಬಿಜೆಪಿ ನಾಯಕರು ಕೊಡೋಣ ಬಿಡಿ. ಅವ್ರು ರಾಜಕಾರಣ ಮಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಮಾಡೋಣ. ನಾವು ಸೇವೆ ಮಾಡೋಣ, ಅವ್ರು ರಾಜಕಾರಣ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.